ಜೊತೆ ಇರ್ತೀರಾ ಅನ್ಕೊಂತೀನಿ. ಸ್ಟೇ ಟ್ಯೂನ್. ಫಸ್ಟ್ ಬ್ರೇಕ್ ಪಾಕಶಾಲ ಹೋಟೆಲ್ ಬನ್ನಿ ಹೋಗೋಣ. ಬೆಂಗಳೂರು ಪ್ಯಾಲೇಸಿಗೆ ಜಸ್ಟ್ ಟೈಮ್ ಆಗಿದ್ದೀವಿ. ನೀವು ಅಲ್ಲಿ ಏನು ನೋಡ್ತಿದ್ದೀರೋ ಅದೇ ಬೆಂಗಳೂರು ಪ್ಯಾಲೇಸು. ಬನ್ನಿ ಹೋಗೋಣ. ಬನ್ನಿ ಬೆಂಗಳೂರು ಪ್ಯಾಲೇಸ್ಗೆ ಹೋಗೋಣ. ಇದೇ ಬೆಂಗಳೂರು ಪ್ಯಾಲೇಸು. ಇವಾಗ ಫುಲ್ಲು ಒಳಗೆಲ್ಲ ನೋಡ್ಕೊಂಡ್ಬಂದಿದ್ದೀವಿ. ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀವಿ ನಿಮಗೋಸ್ಕರ ಅಂತಲೇ, ಯಾಕಂದರೆ ವಿಡಿಯೋ ಮತ್ತು ಫೋಟೋ ಅಲ್ಲಿ ಪ್ರೊಹಿಬಿಟೆಡ್ ಆಗಿತ್ತು. ಸೊ ನಿಮಗೋಸ್ಕರ ಅಂತ ಸ್ವಲ್ಪ ಕ್ಲಿಪ್ ತೊಗೊಂಡಿದ್ದೀವಿ, ಅದನ್ನು ಅಪ್ಲೋಡ್ ಮಾಡ್ತೀವಿ. ಇವಾಗ ನೀವು ಬೆಂಗಳೂರು ಪ್ಯಾಲೇಸ್ನ ನೋಡಿ ಎಂಜಾಯ್ ಮಾಡಿ. ಸೊ ಇದೇ ಬೆಂಗಳೂರು ಪ್ಯಾಲೇಸು. ಟಿಕೆಟ್ಸ್ ಎಲ್ಲ ಇಲ್ಲೇ ಕೊಡೋದು. ನಾವಿವಾಗ ಎಂಟ್ರೆನ್ಸ್ ಹತ್ರ ಇದ್ದೀವಿ. 260 ರೂಪೀಸ್ ಪರ್ ಪರ್ಸನ್. ಬನ್ನಿ ಹೋಗೋಣ. The palace is a mix of Tudor and Gothic architecture with tall archways, turrets, battlements and oriel windows. The palace was inspired by Windsor Castle in England. The palace is spread across 45,000 square feet. The palace was built by Rev Garrett, the first principal of Central High School in Bangalore. In 1873, Chamarajendra Wadiyar, the 23rd Maharaja of Mysore, purchased it. As you can see that ನಾವು ಇವತ್ತು ರಾಮೇಶ್ವರಂ ಕೆಫೆಗೆ ಬಂದಿದ್ವಿ. ಫುಲ್ಲು ರಶ್ ಇದೆ, ಅದಕ್ಕೆ ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಅಲ್ಲಿ ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ. ಫುಲ್ ಅಂದರೆ ಫುಲ್ ರಶ್ ಇದೆ. ಪಾರ್ಕಿಂಗಿಗೆ ಸ್ವಲ್ಪ ಕಷ್ಟ ಆಯಿತು, ಅದಕ್ಕೆ ವಾಲೆಟ್ ಪಾರ್ಕಿಂಗಿಗೆ ಕೊಟ್ಟಿದ್ದೀವಿ. ಬನ್ನಿ ನಮ್ಮ ಜೊತೆ ಆರ್ಡರ್ ಮಾಡಿ ಏನು ತಿನ್ನೋಣ ಅಂತ. ಒಳಗೆ ಬಂದಿದ್ದೀವಿ. ಫುಲ್ ರಶ್ ಇದೆ, ನಾನು ಮಕ್ಕಳೇ ಹೇಳ್ದಂಗೆ. ನಾವು ಆರ್ಡರ್ ಮಾಡಕ್ಕೆ ಹೋಗೋಣ. ಆರ್ಡರ್ ಮಾಡೋಕ್ಕೆ ಒಂದು ಕ್ಯೂ ಇದೆ, ನಾನು ಕ್ಯೂವಲ್ಲಿ ವೇಟ್ ಮಾಡ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್. ನಾನು ಇಡ್ಲಿ ತಗೊಂಡಿದ್ದೆ. ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಡಿಲಿಷಿಯಸ್ ಆಗಿ ಸಾಫ್ಟ್ ಆಗಿತ್ತು, ಡಿಲಿಷಿಯಸ್. ಮತ್ತು ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದು ದೋಸೆ ಮಾತ್ರ ವೆರಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ತುಂಬ ಚೆನ್ನಾಗಿತ್ತು. ನನಗೆ ಯಾಕೋ ಐಸ್ ಕ್ರೀಮ್ ತಿನ್ನಬೇಕು ಅನ್ನಿಸ್ತಾ ಇದೆ. ನಾವಿವಾಗ ಇಲ್ಲಿ ಪೋಲಾರ್ ಬೇರ್ ಹತ್ರ ಬಂದಿದ್ದೀವಿ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.